ನೀವು ಬಂದಾಗ ಹೇಳ್ರಪ್ಪ ಚಟ್ನಿಗಳು ಸರ್ ಲೆಜೆಂಡ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ನೀವು ಸರ್. ಸರ್ ನಿಮ್ಮ ಭೇಟಿ ಮಾಡಿ ತುಂಬ ಸಂತೋಷ ಸರ್. ಖುಷಿ ಆಯ್ತು. ಟೈಟಲ್ ಸಾಂಗ್ ಏನು ಸರ್ ಅದು, ಮಾಸ್ ಸಾಂಗ್. ಯಾ ಗಣೇಶ ಹಬ್ಬ ನೋಡಲಿ, ಯಾ ಗಣೇಶ ಮೆರವಣಿಗೆ ನೋಡಲಿ, ನಿಮ್ಮದೇ ಸಾಂಗ್ ಸರ್. ಥ್ಯಾಂಕ್ ಯು ಸರ್. ಏನು ಅದ್ಭುತವಾಗಿ ಬಂದಿದೆ ಸರ್. ಏನು ನಮ್ಮ ಯೂತ್ ಎಲ್ಲ ಆ ಸಾಂಗ್ ನೋಡಿ ಹೆಂಗೆ ಕುಣಿತಾ ಇದ್ದಾರೆ ಸರ್. ತುಂಬ ಚೆನ್ನಾಗಿ ಬಂದಿದೆ. ಆದರೆ ಎಲ್ಲಿ ಸರ್ ನಿಮ್ಮದು ಮತ್ತೊಂದು ಸಾಂಗು? ನಮ್ಮ ಯೂತ್ಗೆ ಯಾವಾಗ ಬಿಡುಗಡೆ ಮಾಡ್ತೀರಾ ಮತ್ತೊಂದು ಸಾಂಗು? ಬನ್ನಿ ಸರ್, ಡೈರೆಕ್ಟ್ರ್ ಕೂತಿದ್ದಾರೆ ಅಲ್ಲಿ ಸಾರ್, ಬೇಗನೆ ಬಿಡುಗಡೆ ಮಾಡಿ, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿಪ್ಪ, ಅಲ್ಲಿ ಕೂತ್ಕೊಂಡು ಮಾತ್ರ ಡೈರೆಕ್ಟ್ರ್ ಸರ್ ಪರಿಚಯ ಮಾಡಿಸ್ತೀನಿ. ಯಾರು ನಿಮ್ಮ ಡೈರೆಕ್ಟ್ರು? ನವೀನ್ ಅಂತ ಸರ್ ನಮಸ್ತೆ. ಮ್ಯೂಸಿಕ್ ಡೈರೆಕ್ಟರ್ ಭೇಟಿ ಮಾಡಿದೆ. ಮಾಸ್ ಸಾಂಗ್ ಅಂತೂ ಅದ್ರಿದೆ ಸರ್, ಮಸ್ತಾಗಿ ಬಂದಿದೆ. ಸೂಪರ್. ಯಾ ಗಣೇಶ ಹಬ್ಬ ನೋಡಲಿ, ಈ ಮೆರವಣಿಗೆ ನೋಡಲಿ, ನಿಮ್ಮದೇ ಸಾಂಗ್ ಸರ್. ಸೂಪರ್. ಥ್ಯಾಂಕ್ ಯು ಸರ್. ಎಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಆದರೆ ನೀವು ತುಂಬ ಮೋಸ ಮಾಡಿದ್ದೀರಾ ಸರ್. ಏನು ಮಾಡಿ ಸರ್? ತುಂಬ ಜನ ಯೂತು ಯಾವಾಗ ಈ ಲೆಜೆಂಡ್ ಡೈರೆಕ್ಟ್ರು ಮೂವಿಯಿಂದ ಯೂತ್ ಸಾಂಗ್ ಬರುತ್ತೆ, ಯೂತ್ ಸಾಂಗ್ ಬರುತ್ತೆ, ಯೂತ್ ಸಾಂಗ್ ಬರುತ್ತೆ ಸರ್. ಜೋಶ್ ಎಲ್ಲಿ ಕೊಟ್ಟಿದ್ದೀರಾ ಸರ್? ಎಷ್ಟೊಂದು ಜನ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಸರ್. ರೀಲ್ಸ್ ಹಿಂಗೆ ನೋಡ್ತಾರೆ ನೋಡ್ತಾರೆ ನೋಡ್ತಾರೆ, ನಿಮ್ಮ ಸಾಂಗೇ ಕಾಣಿಸ್ತಾ ಇಲ್ಲ. ನೋಡಿ, ಅವನೇ ಯಾರು ಓಪನ್ ಮಾಡ್ತೀನಿ. ಹಲೋ ಹಲೋ, ಸೆಕೆಂಡ್ ಸಾಂಗ್ ಅಪ್ಪ, ಹೇಳ್ತೀನಿರಪ್ಪ. ಅವರು ನಿಮ್ಮ ಸರ್ ಬೇಗನೆ ಬಿಡುಗಡೆ ಮಾಡಿ ಸರ್, ಬೇಗ. ಮಾಡ್ತೀನಿರಪ್ಪ. ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ, ಬಿಡುಗಡೆ ಮಾಡಿ ಸರ್. ಆ ಥರ ಸಾಂಗ್ ಐಟಮ್ ಇಟ್ಬಿಡೋಣ. ಮ್ಯೂಸಿಕ್ ಡೈರೆಕ್ಟ್ರದು ಸ್ವಲ್ಪ ಆ ಥರ ಬೇಕು ಅಂತ ಒಂಥರ ರೊಮ್ಯಾಂಟಿಕ್ ಆಗಿರಬೇಕು ಸರ್. ಈ ರೋಸ್ ಹೂವು, ಕಮಲದ ಹೂವು, ಆ ಥರದ್ದು. ದ್ರಾಕ್ಷಿ, ದ್ರಾಕ್ಷಿ, ಸಂಪಿಗೆ, ಪಾರಿವಾಳಗಳು, ಕೀಬೋರ್ಡ್ ಮೇಲೆ ಪಾರಿವಾಳಗಳು, ಆ ಥರ ಆ ಥರ ಸರ್. ಮಾಡೋಣ. ನೀವುಗಳು ಏನು ಜನ ಏನು ಕೇಳ್ತೀರ ಅದನ್ನ ಕೊಡೋಕ್ಕೆ ತಾನೇ ನಾವಿರೋದು. ರಸಿಕರನ್ನ ರಂಜಿಸ್ಬೇಕು. ಆ ಮೂವಿಲಿ ಎಷ್ಟು ಜನ ಹೀರೋಯಿನ್ ಸರ್? ಪೋಸ್ಟು ಮೊನ್ನೆ ತಾನೇ ಇಬ್ಬರು ಅಂತ ತೋರಿಸಿಲ್ವ ಸರ್? ನೀವು ಪೋಸ್ಟಲ್ಲಿ ಅದನ್ನೇ ನೋಡಿರ್ತಾರೆ, ಗ್ಲಾಮರ್ ಪಾರ್ಟ್, ಅದಕ್ಕೆ ಮರ್ತೋಗ್ಬಿಟ್ಟಿರ್ತೀರ. ನಿಮ್ಮಿಂದ ಬರಲಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಡೈರೆಕ್ಟ್ರೆ, ಮ್ಯೂಸಿಕ್ ಡೈರೆಕ್ಟರ್ ಬೇಗನೆ ಬಿಡುಗಡೆ ಮಾಡಿರಿ. ತುಂಬ ಜನ ಕಾಲೇಜ್ ಹುಡುಗರು, ಯೂತ್ಸು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರು ರಚ್ ಕೇಳಬೇಕು. ಆ ಥರ ವಯಸ್ಸಾದರೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳಿ ನಿಮ್ಮ ಸಾಂಗ್ ಹೆಂಗಿರಬೇಕು ಅಂತ. ಬಿಟ್ಬಿಡೋಣ. ಈಗ ತಾನೇ ಆಷಾಢ ಕಳೆದಿದೆ. ನೀವು ಅಷ್ಟೇ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಬೇಗನೆ. ನೆಕ್ಸ್ಟ್ ಪಾರ್ಕಿಗೆ ಬಂದಾಗ ನೀವೇ ಹೇಳ್ತೀರಾ. ನಾನು ನಿದ್ದೆ ಮಾಡಲ್ಲ, ನಿಮ್ಮ ಸಾಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಂ, ಹೌದು. ಯಾರ ಹತ್ರ ಮಾಡ್ತೀವಿ ಯೂತ್ ಸಾಂಗು? ಅದೇ ಸರ್, ನೋಡಿ ಮೇಡಮ್, ಪಾರ್ಕಿಗೆ ಹೆಂಗೆ ಓಡಾಡೋಣ, ಕಾಲು ನೋವ್ತಾಯ್ತು ಅಂತ ಶಿವ ಅಂತ ಕೂತ್ಕೊಂಡ್ರೆ, ದೇವ್ರ ಮುಂದೆ ಶಿವ ಅಂತ ಕೂತ್ಕೊಂಡಿದ್ರೆ ಯಾರೋ ವಾಕಿಂಗ್ ಟೂರ್ ಕರ್ಕೊಂಡ್ಬಿಟ್ಟು ನಮ್ಮ ಪ್ರಣವ್ ಕರ್ಕೊಂಡ್ಬಂದ್ಬಿಟ್ಟು ಯೂತ್ ಸಾಂಗ್ ಕೊಡಿ ಸರ್, ರೊಮ್ಯಾಂಟಿಕ್ ಸಾಂಗ್ಸ್ ಕೊಡಿ ಸರ್ ಅಂತ ಕೂತವ್ರು. ನಾವು ಆ ಸಾಂಗ್ನ ಲಾಸ್ಟ್ ಬಿಡೋಣ ಅಂತ ನಾವು ಅನ್ಕೊಂತೀವಿ. ಜನ ಸಾಂಗ್ ನಾವು ಇಲ್ಲಿ ಜನ ಕೇಳ್ತಾ ಇದ್ದಾರೆ, ಬಿಟ್ಬಿಡೋಣ. ಯಾರನ್ನ ರಿಲೀಸ್ ಮಾಡ್ಸೋಣ? ಈಗ ಪೋಸ್ಟು ರವಿ ಸರ್ ಮಾಡಾಯ್ತು, ಸೆಕೆಂಡ್ ಪೋಸ್ಟು ವಿನೋದ್ ರಾಜ್ ಸರ್ ಮಾಡಾಯ್ತು, ಫಸ್ಟ್ ಸಾಂಗು ಅನಿರುದ್ಧ್ ಸರ್ ಮಾಡಾಯ್ತು. ಇಂಡಸ್ಟ್ರಿ ಅವ್ರು ಸಪೋರ್ಟ್ ಮಾಡಿದ್ರೆ ಹಂಗೆ ಆಗತ್ತಲ್ಲ. ಇಂಡಸ್ಟ್ರಿಯಲ್ಲಿ ಬೇಕು. ಯಾರ ಹತ್ರ ಲಾಂಚ್ ಮಾಡ್ಸೋಣ? ನೀವು ಹೇಳ್ರಪ್ಪ, ನಿಮ್ಮದೇ ಸಂಗೀತ. ಅದು ಏನು ಗೊತ್ತಾ ನವೀನ್, ನಾನು ಹೇಳ್ತೀನಿ. ಅದು ಈಗ ಯಾರೋ ಕೇಳಿದ್ರು ಅಂತಲ್ಲ, ಪ್ರಣಯ ಗೀತೆ ಅದು, ಅಂದರೆ ಲವ್ ಸಾಂಗ್, ರೊಮ್ಯಾಂಟಿಕ್. ಅವ್ರು ಅದೇ ಕೇಳ್ತಾ ಇರೋದು. ಅದಕ್ಕೆ ರೊಮ್ಯಾಂಟಿಕ್ ಹೀರೋ ಯಾರಾದರೂ ನೋಡಿದ್ರೆ ಚೆನ್ನಾಗಿರೋದು ಅಲ್ವಾ? ಯಾರು ನೋಡೋಣ ಈಗ? ನಮ್ಮ ಕಾಲದವ್ರು ಯಾರನ್ನ ನೋಡ್ತೀರಾ? ನಾವು ಚಿಕ್ಕವರಾಗಿದ್ದಾಗ ಅವರು ಹೀರೋಗಿ ಮೆರೆದವರು. ಈಗಲೂ ಅವರು ಹಂಗೆ ಅಂತಾರೆ, ಓಲ್ಡ್ ಇಸ್ ಗೋಲ್ಡ್ ಅನ್ನಂಗೆ. ಕರೆಕ್ಟ್, ಅದು ಪ್ಲ್ಯಾನ್ ಮಾಡ್ಬೋದು. ನಾವು ಡಾರ್ಲಿಂಗ್ ಕೃಷ್ಣ ಅಂದ್ಕೊಂಡ್ವಿ, ಮುಗೋಗ್ಬಿಟ್ಟಿದೆ ಅವ್ರಿಗೆ, ಬ್ಯುಸಿ ಇರ್ತಾರೆ ಈಗ. ಸರಿ, ನೋಡೋಣ ಯಾರು ಆ ಥರ ಲವ್ ಮಜಾ ಜನಕ್ಕೆ ಎಲ್ರಿಗೂ ಹತ್ರ ಆದವರು ನೋಡಿ, ನೀವೇ ಡಿಸೈಡ್ ಮಾಡಿ. ನಮ್ದೇನಿಲ್ಲ, ಪ್ರಣವ್ ಮಾಡಿದ್ದಾನೆ ಸಾಂಗು. ಪೃಥ್ವಿರಾಜ್ ಸಂಖ್ಯೆ ಸೂಪರಾಗಿ ಬಂದಿದ್ದಾರೆ ಲಿರಿಕ್ಸ್. ಅವರು ನೀತೊಂದು ಬೇರೆ ಅಮೆರಿಕದಿಂದ ಕರ್ಸ ಆಡ್ಸಿದ್ರು. ಅವಳು ಬಂದು ಸೂಪರಾಗಿ ಹಾಡಿದ್ದಾಳೆ. ಜೀವ ತುಂಬಿದೆ ಸರ್. ಯಾ ಕರೆಕ್ಟ್. ಚೆನ್ನಾಗಿ ನೀವು ಮ್ಯೂಸಿಕ್ ಮಾಡಿದ್ರಿ, ಅವನು ಬರೆದ, ಅವರು ಜೀವ ತುಂಬಿಸಿದ್ರು, ನನ್ನನ್ನು ಕೊರಿಯೋಗ್ರಾಫರ್ ಜೀವ ತಿಂದರು. ಮಜಾ ಮಾಡಿದ್ದಾರೆ, ಇಲ್ಲ ಚೆನ್ನಾಗಿದೆ. ಯಾರು 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 ನೋಡ್ಕೊಂಡು ಈಗ ನೋಡಿ ಫೋನ್ ಲಿಸ್ಟ್ ಎಲ್ಲ
ಎಲ್ಲರೂ ದೊಡ್ಡ ದೊಡ್ಡವ್ರು ಬ್ಯುಸಿನೂ ಇರ್ತಾರೆ, ಈಗಲೂ ನಾವು ಚೆಕ್ ಮಾಡಬೇಕು. ಇವರು ಬ್ಯುಸಿ ಇರ್ತಾರೆ ಅವರೆಲ್ಲ. ಇವ್ರನ್ನ ಕೇಳೋಣ. ಸರ್ ನಮಸ್ತೆ ಸರ್. ಹಾಂ ಸರ್. ಹಾಂ ಥ್ಯಾಂಕ್ ಯು ಸರ್. ಹಾಂ ಇಷ್ಟ ಆಯ್ತು ಸರ್ ಸಾಂಗು ಲೆಜೆಂಡ್. ಹಾಂ ಸರ್ ಅದೇ ಏನಿಲ್ಲ, ಅದು ಸೆಕೆಂಡ್ ಸಾಂಗ್ ಒಂದು ರಿಲೀಸ್ ಮಾಡಿಸ್ಬೇಕು ಅಂತ ನಿಮ್ಮ ಕಡೆಯಿಂದ, ಅದನ್ನೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಅಲ್ಲ ಸರ್, ಈಗ ಏನೋ ಅರ್ಜೆಂಟಾಗಿ ಬೇಕು ಅಂತ ಕೇಳ್ತಾರೆ ಸರ್, ಚೆನ್ನಾಗಿ ಕೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ಆದಷ್ಟು ಈ ತಿಂಗಳಲ್ಲೇ ಬಿಟ್ಟರೋಣ ಅಂತ ಸರ್. ಅಯ್ಯೋ, ಮಂಗಳೂರಲ್ಲಿ ಶೂಟಿಂಗ್ ಎಲ್ಲಿದ್ದೀರಾ ಸರ್? ಸರಿ ಸರ್, ಅದಕ್ಕೆ ನೀವು ನನ್ನ ಗುರುಗಳಲ್ವಾ, ಅದರಿಂದ ಅಂದ್ಕೊಂಡು ಸರಿ ಸರ್, ಆಗ್ಬೋದು ಸರ್. ಹಾಂ ಥ್ಯಾಂಕ್ ಯು. ಒಂಟಿ ಸೀನ್ ಬೇರೆ ಬಂತು, ಇವ್ರು ಬೇರೆ ಮಂಗಳೂರಲ್ಲಿ ಅವರೇ, ಇನ್ಯಾರನ್ನ ಹುಡ್ಕೋಣ? ಅಯ್ಯೋ ಸಿಗ್ಲಿಲ್ವಾ? ಮಂಗಳೂರು ಶೂಟಿಂಗಲ್ಲಿ ಇದ್ದಾರೆ. ಯಾರನ್ನ ಸೀನಿಯಾರಿಟಿಯಲ್ಲಿ, ರೊಮ್ಯಾಂಟಿಕಲ್ಲಿ, ಕಿಲಾಡಿಯಾಗಿ ಇಟ್ಟಾದವರು, ಈಗಲೂ ಸಕ್ಸಸ್ಸಲ್ಲಿ ಇರೋರು ಯಾರಪ್ಪ ಅವರೇ? ಯಾರವ್ರೆ? ಪ್ರಣವ್ ಮೇಡಮ್, ನೀವೇ ಹೇಳಿ. ಅದೇ ನಾನೊಬ್ರದ ಐಡಿಯಾ ಇಲ್ಲ. ಹೇಳಿ ಒಂದು ಸಾಂಗ್ ಹೇಳ್ತೀನಿ, ಯಾರು ಅಂತ ಕಂಡುಹಿಡಿತೀರ? ಆ್ಯಕ್ಟ್ ಮಾಡಿರೋರು ನಮ್ಮ ಶ್ರೀನಾಥ್ ಸರ್. ಎಕ್ಸಾಕ್ಟ್ಲಿ ಸರ್. ಜೀವ ರೊಮ್ಯಾಂಟಿಕ್ ಸಾಂಗ್ಗಳಿಗೆ, ರೊಮ್ಯಾಂಟಿಕ್ ಕಪಲ್ಗಳಿಗೆ, ಆಮೇಲೆ ಆದರ್ಶ ದಂಪತಿಗಳಿಗೆಲ್ಲ ಅವ್ರ ಮಾದರಿ. ಅವ್ರ ಬಿರುದ ಇದೈತಿಯಲ್ಲ, ಪ್ರಣಯ ರಾಜ ಅಂತಾನೆ ಬಿರುದು. ಕರೆಕ್ಟು. ನಮ್ಮ ಸಾಂಗು ಪ್ರಣಯ ಇದೆ, ಬೆಸುಗೆ ಇದೆ, ಎಲ್ಲ ಇದೆ. ನಮ್ಮ ಸಾಂಗಿಗೆಲ್ಲ ಸೆಟ್ ಆಗ್ತಾರೆ. ಸರಿ, ಒಂದ್ಸಲ ಶ್ರೀನಾಥ್ ಸರ್ನ ಕೇಳಿಬಿಡೋಣ. ನಂಬರ್ ಇದೆಯಾ? ಹಾಂ ಇದೆ ಮೇಡಮ್, ಒಂದು ಪ್ರಾಜೆಕ್ಟ್ ಡಿಸ್ಕಷನ್ ನಡೀತಾ ಇದೆ ಅವ್ರ ಜೊತೆ. ಆಗುತ್ತೆ, ಮಾಡಿಬಿಡೋಣ. ಸ್ವಲ್ಪ ಅವ್ರು ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಶ್ರೀನಾಥ್ ಸರ್. ನಂಬರ್ ತೋರಿಸಲ್ಲ. ಶ್ರೀನಾಥ್ ಸರ್ ಫೋನ್ ಮಾಡ್ತಾ ಇದ್ದೀನಿ. ಏನಂತ ಮೇಡಮ್? ಬೇರೆ ಒಪ್ಕೊಳ್ಳೋ ಮಾಡಪ್ಪ. ಎಸ್ ಎಸ್ ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ಬ್ಯುಸಿ ಇದ್ದಾರೆ ಸರ್? ಹಾಂ ಸರ್. ಸರ್ ಅದೇ ಏನಿದೆ ಸರ್, ಅದೇ ನಮ್ಮ ಲೆಜೆಂಡ್ ಡೈರೆಕ್ಟರ್ ಸಿನಿಮಾದು ಒಂದು ಪ್ರಣಯ ಗೀತೆನ ನಿಮ್ಮ ಹತ್ರ ಲಾಂಚ್ ಮಾಡಿಸ್ಬೇಕು ಅಂತ ಟೀಮ್ ಕೇಳ್ತಾ ಇತ್ತು. ಅದಕ್ಕೋಸ್ಕರ ಸರ್. ಹೌದು ಸರ್. ಯಾವತ್ತು ಆಗ್ಬೋದು? ಹೌದು ಸರ್. ಅದೇ ಈ ತಿಂಗಳು 21 ನಾನು ಪ್ಲ್ಯಾನ್ ಮಾಡ್ತಾರೆ ಸರ್ ರಿಲೀಸಿಂಗಿನ. ಅಷ್ಟೊಳಗಡೆ ಆಗಿ. ಹೌದು ಸರ್. ಸರಿ ಸರ್, ಆಗ್ಬೋದು ಸರ್. ಹಾಂ ಸರ್, ಖಂಡಿತ ಸರ್, ಖಂಡಿತ. ಹಾಂ, ಥ್ಯಾಂಕ್ ಯು ಸರ್. ಒಪ್ಕೊಂಡ್ರು. ಸೂಪರ್. 2-3 ದಿನದಲ್ಲಿ ಡೇಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ. ಅಂದರೆ ಪ್ರಣಯ ರಾಜ ಸರ್ ಹತ್ರ ನಮ್ಮ ಲೆಜೆಂಡ್ ರೈಟ್ರದು ಪ್ರಣಯ ಗೀತೆನ ಬಿಡುಗಡೆಗೆ ನಾವು ಬಿಡುಗಡೆ ಮಾಡಿಸಿದ್ದೀವಿ. ಅತಿ ಶೀಘ್ರದಲ್ಲಿ ಪ್ರಣಯ ರಾಜ ಶ್ರೀನಾಥ್ ಸರ್ ಹತ್ರ ನಮ್ಮ ಲೆಜೆಂಡ್ ಡೈರೆಕ್ಟರ್ ಸಿನಿಮಾದ ಪ್ರಣಯದ ಗೀತೆ, ಯೂತ್ ಗೀತೆ, ಚಳಿಗಾಲಕ್ಕೆ ಯೂಸ್ ಆಗುವಂಥ ಗೀತೆನ ಬಿಡುಗಡೆ ಮಾಡ್ತಾ ಇದ್ದೀವಿ. ಪ್ರಣವ್ ಮಾಡಿರುವ ಪ್ರಣಯ ಗೀತೆ ನೋಡಿ, ಸಕ್ಕದಾಗಿ ನಮ್ಮ ಕೋಪ ಹಿಂಗೆ ಫೀಡಿಂಗ್ ಮಾಡಿರೋ ಸಿನಿಮಾಗೂ ಕೂಡ ಅಣ್ಣನ ನಮ್ಗೆ ಗೊತ್ತಾಗ ಫೀಡಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ. ನಮ್ಮ ಪ್ರಣಯ ಗೀತೆಯನ್ನು ಮಾಡಿದ್ದಾರೆ. ಪ್ರಣಯ ಗೀತೆಯನ್ನು ಹಾಡಿರೋದು ನಮ್ಮ ನೀತು ಸುಬ್ರಹ್ಮಣ್ಯಮ್ಮು. ಪ್ರಣಯ ಗೀತೆನ ಬರೆದಿರೋದು ಪೃಥ್ವಿರಾಜ್ ಸಂಖ್ಯೆ. ಪ್ರಣಯ ಗೀತೆ ಸಾಂಗನ್ನ ರಿಲೀಸ್ ಮಾಡ್ತಿರೋದು ಪ್ರಣಯ ರಾಜ ಸರ್. ಪ್ರಣಯ ಗೀತೆಯಲ್ಲಿ ಅಭಿನಯ ಮಾಡಿರೋರು ನಮ್ಮ ಹೀರೋ. ಚೆನ್ನಾಗಿ ರುಬ್ಬಾಕಿದ್ದಾರೆ. ಅದನ್ನು ನೀವು ಸಾಂಗ್ ನೋಡ್ರೆ ನೀವೇ ಅನ್ಕೊಂತೀರಾ. ಎಲ್ಲರೂ ಕಾಯ್ತಾ ಇರಿ, ಆದಷ್ಟು ಬೇಗ. ಫಸ್ಟ್ ಲಿರಿಕಲ್ ಮೇಡಮ್, ಮರ್ಯಾದೆ ವಿಡಿಯೋಗೆ ಕಾಯ್ತಾ ಇರಿ. ಲಿರಿಕಲ್ ವಿಡಿಯೋನ ಅತಿ ಶೀಘ್ರದಲ್ಲಿ ಪ್ರಣಯ ರಾಜ ಸರ್ ಕಡೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ಗೊತ್ತಲ್ಲ, ಆಕಾಶ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಆಗುತ್ತೆ. ನೀವೆಲ್ಲರೂ ಮೊದಲನೇ ಸಾಂಗ್ಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಈ ಸಾಂಗಿಗೆ ಇನ್ನೂ ಅತಿ ಹೆಚ್ಚು ಸಹಕಾರಗಳನ್ನ ನೀಡಿ ಇನ್ನೂ ಒಂದಷ್ಟು ಬೆಳವಣಿಗೆಗಾಗಲಿ. ಇಡೀ ಸಿನಿಮಾ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಲೆಜೆಂಡ್ ಡೈರೆಕ್ಟರ್ ಪ್ರಣಯ ಗೀತೆ ಸಾಂಗ್ನ ಪ್ರಣಯ ರಾಜ ಸರ್ ಕಡೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ತಪ್ಪದೆ ನೋಡಿ. ಆಮೇಲೆ ಅದೇ ಇಲ್ಲಿ ಈಗ ಪ್ರಣವ್ ಡೈರೆಕ್ಟ್ರೇ ಬೇಗ ನಮ್ಮ ಮ್ಯೂಸಿಕ್ ಬಿಡುಗಡೆ ಮಾಡ್ರಿ. ಅಯ್ಯೋ ಎಲ್ಲಿ ಹುಡುಗ ಡೈರೆಕ್ಟ್ರೇ
ಬಿಡ್ತೀನಿ ಸರ್. ಇವು ತುಂಬಾ ಕಾಯ್ತಾ ಇದೆ ಡೈರೆಕ್ಟ್ರೇ. ಅದಕ್ಕಿಂತ ನೀವೇ ಕಾಯ್ತಾ ಇದ್ದೀರಾ ಫಸ್ಟ್. ವಯಸ್ಸಾದವರು ಕಾಯ್ತಾ ಇದ್ದಾರೆ. ಖಂಡಿತ ಅತಿ ಶೀಘ್ರ ತುಂಬಾ ದಿನ ಆಯ್ತು ಈ ತರ ಸಾಂಗ್ ಕೇಳಿ. ಖಂಡಿತ ಕೊಡ್ತೀವಿ. ಒಳ್ಳೆ ಸಾಂಗು, ನೈಟ್ ನಿದ್ದೆ ಮಾಡಲ್ಲ ನೀವು ಆ ಥರ ಸಾಂಗ್ ಕೊಡ್ತೀವಿ. ಗೊತ್ತಾಯ್ತು. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ತಿಂದು ರೆಡಿಯಾಗಿ ಸಿಗೋಣ. ನಿಮಗಾಗಿ ಕಾಯ್ತಾ ಇರಿ, ನಿಮಗಾಗಿ ನಮ್ಮಲ್ಲೇ ಮೊದಲು ನಿಮಗಾಗಿ. ನಿಮಗಾಗಿ ತುಂಬಾ ಸಂತೋಷ ಆಯ್ತು.